ನಮ್ಮ ಕೊಟ್ಟಿಗೆ ಇದು ನಾನು ಹಸಿ ಹುಲ್ಲು ಚಾಪ್ ಮಾಡಲಿಕ್ಕೆ ಚಾಪರ್ ಪ್ಲಸ್ ಹಸಿ ಹುಲ್ಲು ಹಾಕುವಂಥದ್ದು. ಮತ್ತು ಇಲ್ಲಿ ನಾನು ಕರುಗಳನ್ನು ಕಟ್ತೇನೆ. ಅದಾದ ನಂತರ ಇಲ್ಲಿ ಇದರಲ್ಲಿಗೆ 4 ದನಗಳು ಹಾಲು ಕೊಡ್ತಾ ಇದೆ. ಇದು ಇವುಗಳಿಗೆ ಕುಡಿಯುವ ನೀರು ಮತ್ತೆ ಹಿಂಡಿ ಹಾಕಲಿಕ್ಕೆ. ಟೋಟಲ್ ಎಷ್ಟಿದೆ? 12 ದನ ಇದೆ, ಕರು ದನ ಸೇರಿ. ಟೋಟಲ್ 12ರಲ್ಲಿ 4 ಹಾಲು ಕರೀತದೆ. ಗಂಜಲ ಮತ್ತು ತೊಳೆದ ನೀರು ಎಲ್ಲ ಈ ಟ್ಯಾಂಕಿಯಿಂದ ನನ್ನ ಸ್ಲರಿ ಟ್ಯಾಂಕಿಗೆ ಹೋಗ್ತದೆ. ಈ ಗೋಬರ್ ಗ್ಯಾಸಿಗೆ ಹಾಕಿ ನನ್ನ ಮನೆಗೆ ಗ್ಯಾಸನ್ನು ಅದರಿಂದ ಉಪಯೋಗ ಮಾಡ್ತಾ ಇದ್ದೇನೆ. ಮತ್ತು ಇದರಿಂದ ಬಂದಂಥ ಸ್ಲರಿ ನನ್ನ ಸ್ಲರಿ ಟ್ಯಾಂಕಿಗೆ ಹೋಗ್ತದೆ. ಸೊ ಇಲ್ಲಿ ಬಂದಂಥ ಸ್ಲರಿಯನ್ನು ನಾನು ಇಲ್ಲಿ ಬಯೋಡೈಜೆಸ್ಟರ್ ಅಂತ ಮಾಡಿದ್ದೇನೆ, ಗೊಬ್ಬರದ ಗುಂಡಿ. ಸೊ ಇದರಲ್ಲಿ ನಾನು ನನ್ನ ಬೆಳೆಗೆ ಬೇಕಾದಷ್ಟು ಗೊಬ್ಬರವನ್ನು ನಾನು ಉತ್ಪಾದನೆ ಮಾಡ್ಕೊಳ್ತಾ ಇದ್ದೇನೆ. ಹೊರಗಡೆಯಿಂದ ಏನು ತರ್ತಾ ಇಲ್ಲ ನಾನು. ಮತ್ತು ಗೋಬರ್ ಗ್ಯಾಸ್ನಿಂದ ಬಂದಂಥ ಸ್ಲರಿಗಳು, ಹೊರಗೆ ಬಂದಂಥ ಸ್ಲರಿಯನ್ನು ಈ ಟ್ಯಾಂಕ್ನಲ್ಲಿ ನಾನು ಶೇಖರಣೆ ಮಾಡ್ತೇನೆ. ಈ ಟ್ಯಾಂಕಿನಿಂದ ನನ್ನ ಭತ್ತದ ಗದ್ದೆ ತೋಟಗಳಿಗೆ ನಾನು ಅದನ್ನು ಈ ಸ್ಲರಿ ಪಂಪಿನ ಮುಖಾಂತರ ನಾನು ಅದಕ್ಕೆ ಕೊಡ್ತಾ ಇದ್ದೇನೆ. ಇಡೀ ತೋಟಕ್ಕೆ ಇಲ್ಲಿಂದ ಸಪ್ಲೈ ಆಗುತ್ತೆ? ಅಲ್ಲಿಂದ ನಾನು ಹೌಸ್ ಪೈಪ್ ಮುಖಾಂತರ ಕೊಡ್ತೇನೆ, ಸ್ಲರಿ ಪಂಪ್ ಮುಖಾಂತರ. ಸಾಧಾರಣ ಒಂದು 2 ಎಕರೆ ಜಾಗದಲ್ಲಿ ನಾನು ಭತ್ತ ಬೆಳೀತಾ ಇದ್ದೇನೆ. ಮತ್ತು ಬೇರೆ ಯಾವ್ದು ಬೆಳೆ ಎಲ್ಲ ಬೆಳೀತಿದ್ದೀರಾ? ಇದಾದ ನಂತರ ನಾನು ಇದರ ನಂತರ ಈ ಕಟಾವಾದ ನಂತರ ಜೋಳ ಬೆಳಿತೇನೆ. ದನಕ್ಕೆ ಮೇವು ಪ್ಲಸ್ ಫೀಡ್ 2 ಉದ್ದೇಶಕ್ಕೋಸ್ಕರ. ಮತ್ತು ಬೇರೆ ಬೇರೆ ಯಾವ್ಯಾವ ಬೆಳೆ ಎಲ್ಲ ನಿಮ್ಮ ತೋಟದಲ್ಲಿದೆ? ನನ್ನ ತೋಟದಲ್ಲಿ ತೆಂಗು ಇದೆ, ಅಡಿಕೆ ಇದೆ, ಕಾಳುಮೆಣಸು ಇದೆ, ಬಾಳೆ, ಕೊಕ್ಕೋ, ಸುವರ್ಣಗಡ್ಡೆ ಪ್ಲಸ್ ಗೇರು, ಮಿಶ್ರ ಬೆಳೆ, ಹಲವಾರು ಬೆಳೆಗಳನ್ನ ಇದು ಬಳಸ್ಕೊತಿದ್ದೀರಾ? ಸಮಗ್ರ ಕೃಷಿ ಅಳವಡಿಸ್ಕೊಂಡಿದ್ದೇನೆ. ಮಾವು ಇದೆ. ನನಗೆ ತಾಲೂಕು ಮಟ್ಟದ ಶ್ರೇಷ್ಠ ಕೃಷಿಕ ಪ್ರಶಸ್ತಿ 17-18 ಸಾಲಿನಲ್ಲಿ ಕೃಷಿ ಇಲಾಖೆಯಿಂದ ಬಂದಿರ್ತದೆ, ಸಮಗ್ರ ಕೃಷಿ ವಿಭಾಗದಲ್ಲಿ. ನಿಮ್ಮ ಹೆಸರು? ನಾನು ಸದಾನಂದ ನಾಯಕ, 38ನೇ ಕಳತೂರು ಗ್ರಾಮ, ಬ್ರಹ್ಮಾವರ ತಾಲೂಕು, ಉಡುಪಿ ಜಿಲ್ಲೆ. ನಾನು ಇಲ್ಲಿನ ಎಲ್ಲ ನನ್ನ ಕೃಷಿ ಚಟುವಟಿಕೆಗಳಿಗೆ ಕೃಷಿ ವಿಜ್ಞಾನ ಕೇಂದ್ರ ಬ್ರಹ್ಮಾವರ ಇಲ್ಲಿನ ವಿಜ್ಞಾನಿಗಳ ಸಂಪೂರ್ಣ ಮಾರ್ಗದರ್ಶನ ಮತ್ತು ಅವರ ಸಲಹೆ ಸೂಚನೆಯನ್ನು ನಾವು ಅಳವಡಿಸ್ಕೊಂಡಿರ್ತೇವೆ. ಮತ್ತು ಅವರಿಂದ ಹಲವಾರು ತರಬೇತಿಗಳನ್ನು ಕೂಡ ನಾವು ಇಲ್ಲಿ ಅಳವಡಿಸಿಕೊಂಡಿದ್ದೇವೆ, ಮಾಡ್ತಾ ಇರ್ತೇವೆ. ಯಾವುದೇ ತರಬೇತಿ ನಡೀತಿದ್ರೂ ಅದಕ್ಕೆ? ಹೌದು, ಅವರು ತರಬೇತಿಯನ್ನು ಕೊಡ್ತಾರೆ. ಅಥವಾ ನಾವು ಏನು ಕೇಳಿದರೂ ಕೂಡ ಅದಕ್ಕೆ ಬೇಕಾದಂಥ ತರಬೇತಿಯನ್ನು ವ್ಯವಸ್ಥೆ ಮಾಡಿ ನಮಗೆ ಅವರು ಕೊಡ್ತಾ ಇದ್ದಾರೆ ಅದನ್ನು. ಇದು ಕೃಷಿ ವಿಜ್ಞಾನ ಕೇಂದ್ರ ಬ್ರಹ್ಮಾವರದಿಂದ ಕೊಟ್ಟಂಥ CO4 ಹುಲ್ಲಿನ ತಳಿ. ಇದನ್ನು ನೀವು ಹಸುಗಳಿಗೆ ಉಪಯೋಗ ಮಾಡ್ತಾ ಇದ್ದೇನೆ. 29 ತಳಿಯ ಹುಲ್ಲು. ಇದು ಕೂಡ ಎಲ್ಲಿಂದ? ಇದು ನನಗೆ ಇವರು ಕೊಟ್ಟಿದ್ದು, ಲೈಫ್ ಸ್ಟೈಲ್ ಅಂತ. ಲೈನ್ ಪೆಟ್ಟಿಗೆ ಇದೆ, 3 ಜೇನು ಪೆಟ್ಟಿಗೆ ಇದೆ. ಇದು ತೋಟಗಾರಿಕೆ ಇಲಾಖೆಯಿಂದ ನಮಗೆ ಒದಗಿಸಿರುವಂಥದ್ದು. ನನ್ನ ಹತ್ರ ಕೊಕ್ಕೋ ಒಂದು 25 ಕೊಕ್ಕೋ ಗಿಡಗಳು ಮತ್ತು ಒಂದು 600 ರಬ್ಬರ್ ಮರ. ಈಗಾಗಲೇ ರಬ್ಬರ್ ತೆಗಿಲಿಕ್ಕೆ ಸ್ಟಾರ್ಟ್ ಆಗಿದೆ. ಎಷ್ಟು ವರ್ಷದಿಂದ ತೆಗಿತಿದ್ದೀರಾ? ಫಸ್ಟ್ 1 ಇಯರ್ ಆಯಿತು. 1 ವರ್ಷ ಆಯಿತು. ಎಷ್ಟು ಇಳುವರಿ ಯಾವ ರೀತಿ ಬಂದಿದೆ ಅಂತ? ಇಳುವರಿ ಈಗ ಫಸ್ಟ್ ಇಯರ್ ನನಗೆ ಸ್ವಲ್ಪ ಮಾತ್ರ ಬಂದಿರೋದು, ಅಂದರೆ ಒಂದು 5ರಿಂದ 6 ಟ್ಯಾಪಿಂಗ್ ಮಾತ್ರ ಸಿಕ್ಕಿದೆ. ಈ ವರ್ಷ ಇನ್ನೂ ನನಗೆ ಅದರದ್ದು ಆ್ಯಕ್ಚುಲ್ ಸ್ಟಾರ್ಟ್ ಆಗುತ್ತೆ. ಓಕೆ.